ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಪ್ರಿಯ ಕೇಳುಗರೆ, ತಮ್ಮೆಲ್ಲರಿಗೂ ಅಂತಾರಾಷ್ಟ್ರೀಯ ಹುಲಿ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕೇಳುಗರೆ, ಪ್ರತಿ ವರ್ಷ ಜುಲೈ 29ರಂದು ಅಂತಾರಾಷ್ಟ್ರೀಯ ಹುಲಿ ದಿನವನ್ನಾಗಿ ಆಚರಿಸಿಕೊಂಡು ಬರಲಾಗ್ತಾ ಇದೆ. ಹುಲಿ ನಮ್ಮ ದೇಶದ ರಾಷ್ಟ್ರೀಯ ಪ್ರಾಣಿ, ಗಂಭೀರ ಹಾಗೂ ಭವ್ಯವಾದ ಪ್ರಾಣಿ. ಇತ್ತೀಚಿನ ದಿನಗಳಲ್ಲಿ ಇವುಗಳ ಸಂಖ್ಯೆ ಕ್ಷೀಣಿಸುತ್ತಿರುವ ಕುರಿತು ಹಾಗೂ ಅವುಗಳ ಮಹತ್ವವನ್ನು ಕುರಿತು ಜಾಗೃತಿಯ ಮೂಡಿಸುವ ಸಲುವಾಗಿ ಈ ದಿನ ಮೀಸಲು. ಹೌದು ಕೇಳಿದರೆ, ಈ ದಿನದ ಅಂತಾರಾಷ್ಟ್ರೀಯ ಹುಲಿ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಹುಲಿ ದಿನದ ಆಚರಣೆಯ ಹಿನ್ನೆಲೆಯಾಗಿರ್ಬೋದು, ಇದರ ಗುರಿ ಉದ್ದೇಶಗಳು, ಅರಣ್ಯ ರಕ್ಷಣೆ ಮತ್ತು ಬೆಳವಣಿಗೆಯಲ್ಲಿ ಹುಲಿಯ ಪಾತ್ರ, ಮಾನವ ಮತ್ತು ಹುಲಿ ಸಂಘರ್ಷ, ಹುಲಿಗಳ ಉಳಿವು ಬೆಳವಣಿಗೆಯಲ್ಲಿ ಸಮುದಾಯ ಹಾಗೂ ಸರ್ಕಾರದ ಪಾತ್ರ, ಈ ಎಲ್ಲ ವಿಚಾರಗಳ ಕುರಿತು ಮಾಹಿತಿಯನ್ನು ಹಾಗೂ ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಳಲು ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಮೊಳೆಯೂರು ವಲಯದ ವಲಯ ಅರಣ್ಯಾಧಿಕಾರಿಗಳಾದಂಥ ಶ್ರೀಯುತ ನಾರಾಯಣ KR ರವರು. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಒಂದಷ್ಟು ಚರ್ಚೆಯೊಂದಿಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್. ಧನ್ಯವಾದಗಳು ಸರ್. ಮೊದಲಿಗೆ ಭಾಳ ಸಂತೋಷ ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ್ತಿರೋಂಥದ್ದು, ಅದರಲ್ಲೂ ವಿಶೇಷವಾಗಿ ಈ ಅಂತಾರಾಷ್ಟ್ರೀಯ ಹುಲಿ ದಿನದ ಕುರಿತಾಗಿರ್ಬೋದು, ಹಾಗೆಯೇ ಹುಲಿಯ ಒಂದು ಪ್ರಾಮುಖ್ಯತೆಯನ್ನು ಕುರಿತು ನಮ್ಮ ಸಮುದಾಯದ ಕೇಳುಗರೊಂದಿಗೆ ಒಂದಷ್ಟು ಮಾಹಿತಿಯ ಗೌರವವನ್ನು ಮೂಡಿಸಲಿಕ್ಕೆ ಬಂದಿರುವಂಥದ್ದು ತುಂಬ ಖುಷಿಯ ವಿಚಾರ ಸರ್. ಸರ್, ಮೊದಲಿಗೆ ಈ ಅಂತಾರಾಷ್ಟ್ರೀಯ ಹುಲಿ ದಿನದ ಆಚರಣೆಯ ಹಿನ್ನೆಲೆ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್. ವಿಶ್ವದಾದ್ಯಂತ ಕ್ಷೀಣಿಸುತ್ತಿರುವ ಹುಲಿಗಳ ಸಂತತಿಯನ್ನು ಮನಗಂಡು 2010ರಲ್ಲಿ ರಷ್ಯಾದ ಸೇಂಟ್ ಪೀಟರ್ಬರ್ಗ್ನಲ್ಲಿ 13 ರಾಷ್ಟ್ರಗಳು ಸೇರಿಕೊಂಡು ಒಂದು ಸಮ್ಮೇಳನವನ್ನು ಮಾಡ್ತವೆ. ಟೈಗರ್ ಸಮಿಟ್ ಅಂತ ಕರೀತಾರೆ. ಅದರಲ್ಲಿ ಈ ಒಂದು ದಿನನ ಜುಲೈ 29ನ್ನು ಹುಲಿಗೋಸ್ಕರ ಒಂದು ಮೀಸಲಿಡಬೇಕು ಅಂತ ಅವರು ಅದರಲ್ಲಿ ನಿರ್ಧಾರ ಮಾಡಿಕೊಂಡು ಜುಲೈ 29ನ್ನು ಅಂತಾರಾಷ್ಟ್ರೀಯ ಹುಲಿ ದಿನವನ್ನಾಗಿ ಅವರು ಘೋಷಿಸ್ತಾರೆ. ಇದರದ್ದು ಮುಖ್ಯ ಉದ್ದೇಶ ಏನು ಅಂದರೆ, ಸುಮಾರು 20ನೇ ಶತಮಾನದ ಆರಂಭದಲ್ಲಿ ಸುಮಾರು 1 ಮಿಲಿಯನ್ನಷ್ಟು ಇದ್ದ ಹುಲಿಗಳ ಸಂಖ್ಯೆ 2010ರಲ್ಲಿ ಕೇವಲ 3200 ವಿಶ್ವದಾದ್ಯಂತ 2010ರಲ್ಲಿ 3200ಕ್ಕೆ ಇಳಿಯುತ್ತದೆ. ಇಷ್ಟು ಕ್ಷಿಪ್ರಗತಿಯಲ್ಲಿ ಕ್ಷೀಣಿಸುತ್ತಿರುವ ಹುಲಿಗಳ ಸಂತತಿನ ಉಳಿಸಬೇಕು. ಇದನ್ನು ವಿವಿಧವಾದ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು, ಅವೇರ್ನೆಸ್ ಎಲ್ಲ ಹಮ್ಮಿಕೊಂಡು, ಅದನ್ನು ಸಂಖ್ಯೆನ ನಾವು ಜಾಸ್ತಿ ಮಾಡಬೇಕು ಅಂದ್ಕೊಂಡು ಆ ಒಂದು ದಿನನ ಅವರು ಘೋಷಿಸ್ತಾರೆ. ಸರ್, ಈಗ ತಾವು ಹೇಳಿದ್ರಿ 1 ಮಿಲಿಯನ್ ಇದ್ದಂತಹ ಹುಲಿ ಸಂಖ್ಯೆ ವಿಶ್ವದಾದ್ಯಂತ 2010ರಲ್ಲಿ ಕೇವಲ 3200ಕ್ಕೆ ಮಾತ್ರ ಇಳೀತು ಅಂತಂದ್ರಿ ಸರ್. ಇದಕ್ಕೇನಾದರೂ ಕಾರಣ ಇರ್ಬೋದು ಸರ್? ಆ ಸಮಯದಲ್ಲಿ ಅಂತಾರಾಷ್ಟ್ರೀಯದಲ್ಲಿ ಅಥವಾ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಯಾವುದೇ ಥರ ವನ್ಯಜೀವಿಗಳನ್ನ ರಕ್ಷಿಸಲಿಕ್ಕೆ ಕಾನೂನುಗಳು ಕೊರತೆ ಇರ್ತದೆ. ಸ್ಟ್ರಿಕ್ಟ್ ಆ್ಯಕ್ಷನ್ಸ್ ಅಥವಾ ಕಾನೂನುಗಳು ಭಾಳ ಕಡಿಮೆ ಇದ್ದು, ಮತ್ತು ಆ ಸಮಯದಲ್ಲಿ ಹಂಟಿಂಗ್, ಪೋಚಿಂಗ್ ಮತ್ತು ಅದರದ್ದು ಹುಲಿಗಳ ಸ್ಕಿನ್ ಆಗ್ಬೋದು, ಹಲ್ಲು, ಮೂಳೆ, ಇದನ್ನು ಬೇರೆ ಬೇರೆ ಮೂಢನಂಬಿಕೆಗಳ ಕಾರಣದಿಂದ ಅದನ್ನು ಬಳಸಲಿಕ್ಕೆ ಅದರದ್ದು ಪ್ರಚಾರ ಇದ್ದಿದ್ದ ಸಮಯ ಇದೆ. ಮತ್ತು ಕೆಲವು ದೊಡ್ಡ ದೊಡ್ಡ ರಾಜರುಗಳು, ದೊಡ್ಡ ಇವರು ಬ್ರಿಟಿಷ್ ಅಧಿಕಾರಿಗಳಾಗ್ಬೋದು ಅಥವಾ ಬೇರೆ ಯಾರೇ ಆಗ್ಬೋದು, ಅವರೆಲ್ಲ ಕೆಲವೊಂದು ಬೇಟೆ ಆಡೋದು ಅದೊಂದು ಹವ್ಯಾಸ ಕೂಡ ಇತ್ತು. ಸೊ ಈ ಥರ ವಿವಿಧ ಕಾರಣಗಳಿಗೋಸ್ಕರ ಆ ಶತಮಾನದಲ್ಲಿ ತುಂಬ ಅದು ಹುಲಿಗಳ ಸಂತತಿ ಕಡಿಮೆ ಆಗಲಿಕ್ಕೆ ಕಾರಣ ಆಗಿದೆ. ಸರ್, ಹಾಗಿದ್ರೆ ಹುಲಿ ಎಂಬ ಪ್ರಾಣಿಯ ಒಂದು ವಿಶೇಷತೆಯಾಗಿರ್ಬೋದು, ಅದರ ಒಂದು ಗುಣಲಕ್ಷಣಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡಿ ಸರ್. ನಮ್ಮ ದೇಶದಲ್ಲಿ ಹುಲಿ, ಈ ಬೆಕ್ಕುಗಳ ಪ್ರಭೇದದಲ್ಲಿ ಹುಲಿಯು ಅತ್ಯಂತ ದೊಡ್ಡದಾದ ಒಂದು ಜೀವಿ. ನಮ್ಮ ಭಾರತ ಹಾಗೂ ಸೌತ್ ಏಷ್ಯಾಗಳು, ಬೇರೆ ಬೇರೆ ಕಾಂಬೋಡಿಯಾ, ವಿಯೆಟ್ನಾಂ, ಬೇರೆ ಬೇರೆ ಥೈಲ್ಯಾಂಡ್ ಇಂಥ ದೇಶಗಳಲ್ಲಿ ಮಾತ್ರ ಈ ಹುಲಿಗಳು ಕಂಡುಬರ್ತದೆ. ಮತ್ತು ಸೈಬೀರಿಯಾ, ರಷ್ಯಾದ ಸೈಬೀರಿಯಾ ಪ್ರದೇಶದಲ್ಲಿ ಸೈಬೀರಿಯನ್ ಹುಲಿಗಳು ಕಂಡುಬರ್ತದೆ. ಸೊ ಈ ಹುಲಿಗಳದ್ದು ವಿಶಿಷ್ಟ ಏನಂದರೆ, ನಮ್ಮ ಭಾರತದಲ್ಲಿ ಏಕಾಂಗಿಯಾಗಿ ಜೀವನ ಮಾಡುವಂಥದ್ದು ಸಾಲಿಟರಿ ಅನಿಮಲ್ಸ್ ಅಂತ ಕರಿತೀವಿ. ಇವು ಸಿಂಹಗಳ ಥರ ಅಥವಾ ಆನೆಗಳ ಥರ ಗುಂಪಲ್ಲಿ ಇದು ಮಾಡೋದಿಲ್ಲ. ಅವು ಏಕಾಂಗಿಯಾಗಿ ಅವು ಜೀವನ ಮಾಡ್ತವೆ. ಸಂತಾನೋತ್ಪತ್ತಿ ಸಮಯದಲ್ಲಿ ಅಥವಾ ಮರಿಗಳನ್ನ ಸಹ ಲಾಲನೆ ಪಾಲನೆ ಸಮಯದಲ್ಲಿ ಮಾತ್ರ ಜೊತೆಗಿರ್ತವೆ ಹೊರತು ಬಹುತೇಕ ಸಮಯದಲ್ಲಿ ಅವು ಏಕಾಂಗಿಯಾಗಿ ಅವು ಕಾಡಿನಲ್ಲಿ ಸಂಚರಿಸ್ತವೆ. ರಾತ್ರಿ ಹೊತ್ತು ಇವುಗಳ ಬೇಟೆ ಮುಖ್ಯವಾಗಿ ಅದರದ್ದು ರಾತ್ರಿ ಸಮಯದಲ್ಲಿ ಬೇಟೆಗಳನ್ನ ಆಡ್ತದೆ. ಆದರೆ ಇತ್ತೀಚಿನ ಸ್ವಲ್ಪ ಸಮಯದಲ್ಲಿ ಕೆಲವೊಂದನ್ನು ಹಗಲೊತ್ತಲೂ ಕೂಡ ಅವು ಸ್ವಲ್ಪ ಬದಲಾವಣೆ, ಮಾರ್ಪಾಡುಗಳು ಆಗಿದೆ. ಬೇಟೆ ಆಡುವಂಥದ್ದು ಅದೆಲ್ಲ ಆಗಿದೆ. ಸುಮಾರು ಹುಲಿಗಳು, ಗಂಡು ಹುಲಿ ಸುಮಾರು 1.5 ಕ್ವಿಂಟಲಿಂದ 2.5 ಕ್ವಿಂಟಲ್ವರೆಗೂ ತೂಕ ಬರುತ್ತದೆ. ಹೆಣ್ಣು ಹುಲಿ ಅದಕ್ಕಿಂತ ಸ್ವಲ್ಪ ಕಡಿಮೆ ಇರುತ್ತದೆ. ಸೊ ಇವು ವೈಲ್ಡಲ್ಲಿ ಅಂದರೆ ಕಾಡಿನಲ್ಲಿ ಸುಮಾರು 10ರಿಂದ 15 ವರ್ಷ ಇವು ಬದುಕುತ್ತವೆ. ಇನ್ನು ಕ್ಯಾಪ್ಟಿವ್ ಬ್ರೀಡಿಂಗ್ ಅಥವಾ ನಾವು ಝೂ ಅಂತೀವಲ್ಲ, ಅಲ್ಲಿ ಸ್ವಲ್ಪ ಇದಕ್ಕಿಂತ ಒಂದು 3-4 ವರ್ಷ ಹೆಚ್ಚಾಗಿ ಕೂಡ ಕಂಡು ಬಂದಿರ್ತದೆ ಬದುಕೋದು. ಹುಲಿಗಳಿಗೆ ಮುಖ್ಯವಾಗಿ ಆಹಾರ ಅಂದರೆ ಸಸ್ಯಾಹಾರಿ ಪ್ರಾಣಿಗಳಾದ, ಅದರಲ್ಲಿ ಕೂಡ ಸಾಂಬಾರ್ ಡೀರ್ ಅಂತೀವಲ್ಲ, ಅದು ಅದಕ್ಕೆ ಆಹಾರ. ಸೊ ಅದಾದಮೇಲೆ ಅವು ಕೂಡ ಬೇರೆ ಬೇರೆ ಅವೈಲಬಿಲಿಟಿಯಾಗಿ ನೋಡಿಕೊಂಡು ಹಂದಿಗಳಾಗ್ಬೋದು, ಜಿಂಕೆಗಳಾಗ್ಬೋದು,
ಅದನ್ನು ಕೂಡ ಬೇಟೆಯಾಡ್ತವೆ. ಕೆಲವು ಸಂದರ್ಭಗಳಲ್ಲಿ ದೊಡ್ಡದಂಥ ಕಾಟಿನೂ ಕೂಡ ಅವು ಬೇಟೆಯಾಡ್ತವೆ. ಆನೆ ಮರಿಗಳನ್ನು ಕೂಡ ಬೇಟೆಯಾಡ್ತವೆ. ಸೊ ಮುಖ್ಯವಾಗಿ ಇಷ್ಟು ಅವುಗಳ ಆಹಾರ. ಸರ್, ಈ ಹುಲಿಗಳಲ್ಲೇನಾದರೂ ವಿಧಗಳಿದಾವ ಅಥವಾ ನಮ್ಮ ಭಾರತದಲ್ಲಿ ಏನಾದರೂ ಎಷ್ಟು ಪ್ರಭೇದದ ಹುಲಿಗಳು ಕಂಡು ಬರ್ತವೆ? ನಮ್ಮ ಭಾರತದಲ್ಲಿರೋದು ಬೆಂಗಾಲ್ ಟೈಗರ್ ಅಂತ ಒಂದೇ ಜಾತಿಯ ಹುಲಿ ಇರೋದು. ಇದರಲ್ಲಿ ಕೂಡ ಅವು ಏನಾಗಿದೆ, ಕೆಲವೊಂದು ಅವುಗಳ ಮೆಲನೈಟಿಸ್ ಅಥವಾ ಒಂದು ಇದು ಬರ್ತದೆ, ಬಣ್ಣಗಳಲ್ಲಿ ಕ್ಷೀಣತೆ ಇರೋದು. ಅವು ಕೂಡ ಅದಕ್ಕೆ ನಾವು ಬಿಳಿ ಹುಲಿಗಳಂತ ಕರಿತೀವಿ. ಅವು ಒಡಿಶಾ, ಜಾರ್ಖಂಡ್ ಪ್ರದೇಶಗಳಲ್ಲಿ ಕಂಡು ಬರ್ತದೆ ಬಿಳಿ ಹುಲಿಗಳು. ಅದು ಬಿಟ್ಟರೆ ಇನ್ನೆಲ್ಲ ಒಂದೇ ಥರದ ಹುಲಿಗಳು. ಸೊ ಆದರೆ ಅವು ವಾಸಿಸುವಂಥ ಸ್ಥಳಗಳು ಮತ್ತು ಇದ್ರ ಮೇಲೆ ಸ್ವಲ್ಪ ಬೇರೆ ಬೇರೆಯಾಗಿ ನಾವು ಹೇಳ್ಬೋದು. ಅಂದರೆ ಒಂದೇ ಹುಲಿ ಆದರೂ ಕೂಡ ಅದು ಬೇರೆ ಬೇರೆ ಹ್ಯಾಬಿಟೇಷನ್ಗೆ ಅದು ಹೊಂದಿಕೊಂಡಿರ್ತದೆ. ಈಗ ಎಕ್ಸಾಂಪಲ್, ಈಗ ಸುಂದರಬನ್ ಕಾಡುಗಳಲ್ಲಿ ಅದು ಮ್ಯಾಂಗ್ರೋವ್ ಕಾಡಿಗೆ ಅದು ಹೊಂದ್ಕೊಂಡಿರ್ತದೆ. ಅಲ್ಲಿ ಏನಿದೆ, ನೀರು ಮತ್ತು ಕಾಂಡ್ಲಾ ಅರಣ್ಯ ಪ್ರದೇಶ ಇರುತ್ತದೆ. ಅಲ್ಲಿ ಅವು ಕೂಡ ಮೀನು ಕೂಡ ಅವು ಬೇಟೆಯಾಡ್ತವೆ ಆ ಭಾಗದಲ್ಲಿ. ಸೊ ಹಾಗೆ ನಮ್ಮಲ್ಲಿ ಬೇರೆ ಇದು ಡ್ರೈ ಡಿಸಿಡಿಯಸ್ ಫಾರೆಸ್ಟ್ ಹೆಚ್ಚಾಗಿದೆ, ಇಲ್ಲೊಂದು ರೀತಿ ಅದರದ್ದು ಬಿಹೇವಿಯರ್ ಇರ್ತದೆ. ಸೊ ಕೆಲವು ಕಡೆ ಹೋದಾಗ ವೆಸ್ಟರ್ನ್ ಘಾಟ್ಸಲ್ಲಿ ಸೊ ಅಲ್ಲಿ ಬೇರೆ ಬೇರೆ ಥರ ಅದ್ರದ್ದು ಪ್ರಿಫರೆನ್ಸ್. ಸರ್, ಹಾಗಿದ್ರೆ ಈ ದಿನ ಅಂದರೆ ಅಂತಾರಾಷ್ಟ್ರೀಯ ಹುಲಿ ದಿನ ತಮ್ಮ ಇಲಾಖೆಯ ವತಿಯಿಂದ ಆಗಿರ್ಬೋದು, ಸರ್ಕಾರದ ವತಿಯಿಂದ ಆಗಿರ್ಬೋದು, ಯಾವ ರೀತಿಯಾದಂಥ ಒಂದು ಸುತ್ತೋಲೆ ಮುಖಾಂತರ ಈ ಹುಲಿ ದಿನವನ್ನು ಆಚರಣೆ ಮಾಡಲಾಗುತ್ತೆ ಸರ್? ಸಾರ್ವಜನಿಕರಲ್ಲಿ ಯಾವ ರೀತಿಯ ಅರಿವು ಕಾರ್ಯಕ್ರಮಗಳನ್ನು ಈ ಸಂದರ್ಭದಲ್ಲಿ ಮಾಡ್ತೀರಾ ಸರ್? ನಮ್ಮಲ್ಲಿ ಪ್ರತಿ ವರ್ಷ ಕೂಡ ಇಂಥ ಅಂತಾರಾಷ್ಟ್ರೀಯ ಹುಲಿ ದಿನಗಳು ಅಥವಾ ಬೇರೆ ಬೇರೆ ದಿನಗಳು ಬರ್ತದೆ, ಬೇರೆ ವನ್ಯಜೀವಿಗಳಿಗೆ ಪ್ರಾಮುಖ್ಯತೆ ಇರೋಂಥ ದಿನಗಳಲ್ಲಿ. ಎಸ್ಪೆಷಲಿ ಹುಲಿ ದಿನಗಳು ಬಂದರೆ ನಮ್ಮ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶವಾಗಿರೋದ್ರಿಂದ ಹುಲಿಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವಂಥದ್ದು, ಅವನ್ನು ಉಳಿಸಲಿಕ್ಕೆ ಮತ್ತು ನಾವು ಅದ್ರ ಬಗ್ಗೆ ಹೇಗೆ ಎಚ್ಚರಿಕೆಯಿಂದ ಇರಬೇಕಾಗಲಿ, ಅದರದ ಪ್ರಾಮುಖ್ಯತೆ ಬಗ್ಗೆ ತಿಳಿಸ್ಲಿಕ್ಕೆ ನಮ್ಮಲ್ಲಿ ಬೀದಿ ನಾಟಕಗಳನ್ನ ಹಮ್ಮಿಕೊಳ್ತೀವಿ. ಸ್ಕೂಲ್ಗಳಿಗೆ ಭೇಟಿ ನೀಡಿ ಸ್ಕೂಲಲ್ಲಿ ವಿವಿಧ ಥರ ಚಟುವಟಿಕೆಗಳನ್ನ ಮಕ್ಕಳಿಂದ ಮಾಡಿಸ್ತೀವಿ. ಉದಾಹರಣೆಗೆ ಪ್ರಬಂಧ ಬರೆಯೋದಿರ್ಬೋದು, ಅಥವಾ ಚಿತ್ರಕಲೆ ಇರ್ಬೋದು, ಕ್ವಿಜ್ ಇರ್ಬೋದು. ಈ ರೀತಿ ಕಾರ್ಯಕ್ರಮಗಳನ್ನ ನಾವು ಸ್ಕೂಲ್ ಮಕ್ಕಳಲ್ಲಿ ಹಮ್ಮಿಕೊಳ್ತೀವಿ. ಇದು ಬಿಟ್ಟರೆ ಇನ್ನು ವಿಶೇಷ ಹುಲಿ ದಿನದಲ್ಲಿ ನಾವು ಕೆಲವು ರೇಂಜ್ಗಳಲ್ಲಿ ಅಥವಾ ಕೆಲವು ಇದರಲ್ಲಿ ಮ್ಯಾರಥಾನ್ ಆಗಲಿ ಅಥವಾ ಸೈಕಲ್ ಜಾಥಾ ಆಗಲಿ ಅಥವಾ ಪ್ಲೇ ಕಾರ್ಡ್ಸ್ ಇದು ಮಾಡಿಕೊಂಡು ನಾವು ರಸ್ತೆ ಜಾಥಾ ಮಾಡೋದು, ಇವೆಲ್ಲ ಮಾಡ್ತಾಯಿದ್ದೀವಿ. ಸರ್, ಹಾಗಿದ್ರೆ ಹುಲಿಗೆ ಇಷ್ಟೊಂದು ಮಹತ್ವವನ್ನು ಕೊಟ್ಟು ಒಂದಷ್ಟು ಕಾಯ್ದೆ ಕಾನೂನುಗಳನ್ನು ತಂದು ಅದನ್ನು ಸಂರಕ್ಷಣೆ ಮಾಡ್ತಿರೋ ನಿಟ್ಟಿನಲ್ಲಿ ಪರಿಸರ ವ್ಯವಸ್ಥೆ ಅಥವಾ ಅರಣ್ಯ ಸಂರಕ್ಷಣೆಯಲ್ಲಿ ಹುಲಿಯ ಉಪಸ್ಥಿತಿ ಅನ್ನೋಂಥದ್ದು, ಅದರ ಪಾತ್ರ ಅನ್ನೋಂಥದ್ದು ಎಷ್ಟು ಮುಖ್ಯವಾಗಿದೆ ಸರ್? ಈಗ ನಮ್ಮ ಕಾಡುಗಳಲ್ಲಿ ನೀವು ನೋಡಿದರೆ ಹೈಯೆಸ್ಟ್ ಮಾಂಸಾಹಾರಿ ಪ್ರಾಣಿ ಅಂದರೆ ಇದರಲ್ಲಿ ಆ ಪಿರಮಿಡಲ್ಲಿ ಹೈಯೆಸ್ಟ್ ಮೇಲೆ ನಿಲ್ಲೋದು ಹುಲಿ ಬರ್ತದೆ. ಸೊ ಈಗ ಒಂದು ಕಾಡಲ್ಲಿ ಹುಲಿ ಇದೆ ಅಂದರೆ ಅಲ್ಲಿ ಸಸ್ಯಾಹಾರಿ ಪ್ರಾಣಿಗಳಿದೆ ಅಂತ ಅರ್ಥ. ಅಂದರೆ ಅದಕ್ಕೆ ಆಹಾರ ಬೇಕಲ್ಲ, ಜಿಂಕೆ, ಕಡವೆ ಇವೆಲ್ಲ ಸಮೃದ್ಧವಾಗಿದೆ ಅಂತ ಅರ್ಥ. ಜಿಂಕೆ, ಕಡವೆ ಇವೆಲ್ಲ ಸಮೃದ್ಧವಾಗಿದೆ ಅಂದರೆ ಅಲ್ಲಿ ಆಹಾರ, ಹುಲ್ಲು, ಗಿಡಗಳು, ಹಣ್ಣು, ಹಂಪಳ ಇವೆಲ್ಲ ಚೆನ್ನಾಗಿದೆ ಅಂತ ಅರ್ಥ. ಸೊ ಒಂದು ಹುಲಿ ಒಂದು ಪ್ರದೇಶ ಕಾಡಿನಲ್ಲಿ ಇದೆ ಅಂದರೆ ಅದು ಕಾಡಿನ ಸಂಪೂರ್ಣವಾದ ಪರಿಸರ ವ್ಯವಸ್ಥೆನ ಅದು ತೋರಿಸ್ಕೊಳ್ಳುತ್ತೆ. ಅದಕ್ಕೆ ಕನ್ನಡಿಯಾಗಿ ಹುಲಿ ಇರುತ್ತದೆ. ಸೊ ಅದರ ಕೆಳಗಡೆ ಇಷ್ಟು ಸ್ಪೀಷೀಸ್ಗಳು, ಇಷ್ಟು ಜಂತುಗಳು ಸುಭಿಕ್ಷವಾಗಿದೆ ಅನ್ನೋದನ್ನ ಅದು ತೋರಿಸುತ್ತೆ. ಅದರಿಂದ ನಾವು ಹುಲಿನ ಸಂರಕ್ಷಣೆ ಮಾಡೋದ್ರಲ್ಲಿ ಬೇರೆ ಎಲ್ಲ ವನ್ಯಜೀವಿಗಳು ಸಂರಕ್ಷಣೆ ಆಗ್ತವೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ಹುಲಿನ ಕೀಸ್ಟೋನ್ ಸ್ಪೀಷೀಸ್ ಅಥವಾ ಅಂಬ್ರೆಲಾ ಸ್ಪೀಷೀಸ್ ಅಂದ್ಬಿಟ್ಟು ನಾವು ಇದು ಮಾಡ್ತೀವಿ. ಸರ್, ಹಾಗಿದ್ರೆ ಪ್ರಸ್ತುತ ಭಾರತ ಹಾಗೂ ಕರ್ನಾಟಕದಲ್ಲಿ ಹುಲಿಗಳ ಸಂಖ್ಯೆ ಎಷ್ಟಿದೆ ಸರ್? ಹುಲಿ ಗಣತಿ ಆಗಿರ್ಬೋದು, ಹುಲಿ ಸಮೀಕ್ಷೆ ಆಗಿರ್ಬೋದು, ಯಾವಾಗ, ಎಷ್ಟು ವರ್ಷಕ್ಕೊಮ್ಮೆ, ಹೇಗೆ ನಡೆಯುತ್ತೆ ಸರ್? ನಮ್ಮಲ್ಲಿ ಪ್ರತಿ 4 ವರ್ಷಗಳಿಗೊಮ್ಮೆ ಹುಲಿ ಗಣತಿಗಳು ನಡೆಯುತ್ತದೆ. ಕಳೆದ ಬಾರಿ ನಡೆದಿರೋದು 2022ರಲ್ಲಿ. 2022ರಲ್ಲಿ ಭಾರತದಲ್ಲಿ ವೈಲ್ಡಲ್ಲಿ ಇರೋಂಥದ್ರಲ್ಲಿ ಅಂದರೆ ಕಾಡಿನಲ್ಲಿ ಮಾಡಿದಾಗ ಸಿಕ್ಕಿರೋದು 3682 ಸಂಖ್ಯೆಯ ಹುಲಿಗಳು ಆ ಸೆನ್ಸಸ್ಸಲ್ಲಿ ಕಂಡು ಬಂದಿರ್ತದೆ. ಅದು 1967ರಿಂದ 3282 ಅಂದರೆ ಒಂದು 500 ಸಂಖ್ಯೆಯಷ್ಟು ಹುಲಿಗಳ ಸಂಖ್ಯೆ ಜಾಸ್ತಿ ಆಗಿದೆ 4 ವರ್ಷ ಅಂತರದಲ್ಲಿ. ಮತ್ತು ಭಾರತದಲ್ಲಿ ಇರೋಂಥ ಹುಲಿಗಳು ವಿಶ್ವದಾದ್ಯಂತ ಸಿಗುವಂಥ ಹುಲಿಗಳ 75% ಭಾರತದಲ್ಲಿದೆ. ಇದನ್ನು ನಾವು ಒಂದು ಭಾರತದ ಹೆಮ್ಮೆ ಅಂತ ಕೂಡ ಹೇಳ್ಬೋದು. ಅದೇ ಥರ 2022ರ ಟೈಗರ್ ಸೆನ್ಸಸ್ಸಲ್ಲಿ ಮಧ್ಯಪ್ರದೇಶ ರಾಜ್ಯವು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಹುಲಿಗಳನ್ನು ಹೊಂದಿರುವಂಥ ರಾಜ್ಯವಾಗಿ ಹೊರಹೊಮ್ಮಿರ್ತದೆ. 785 ಸಂಖ್ಯೆ ಹುಲಿಗಳು ಮಧ್ಯಪ್ರದೇಶದಲ್ಲಿ ಕಂಡು ಬಂದಿರ್ತದೆ. 2ನೇ ಸ್ಥಾನದಲ್ಲಿ ಕರ್ನಾಟಕ ರಾಜ್ಯವಿದ್ದು ಅದರಲ್ಲಿ 563 ಹುಲಿಗಳು 2022ನೇ ಟೈಗರ್ ಸೆನ್ಸಸ್ಸಲ್ಲಿ ಕಂಡು ಬಂದಿರ್ತದೆ. ಆ ಕರ್ನಾಟಕದಲ್ಲಿ ಬಂದರೆ ಬಂಡೀಪುರ ಅತ್ಯಂತ ಹೆಚ್ಚಿನ ಹುಲಿಗಳು 150ಕ್ಕಿಂತ ಹೆಚ್ಚು. ಅನಂತರ ನಾಗರಹೊಳೆ. ಮತ್ತು ನಮ್ಮ ಕರ್ನಾಟಕದಲ್ಲಿ ಮುಖ್ಯವಾಗಿ 5 ಹುಲಿ ಸಂರಕ್ಷಿತ ಪ್ರದೇಶಗಳಿದೆ. ಅದು ಯಾವ್ಯಾವುದು ಅಂದರೆ ಬಂಡೀಪುರ, ನಾಗರಹೊಳೆ, ಬಿಳಿಗಿರಿ ರಂಗ, ಹನ್ಶಿ, ದಾಂಡೇಲಿ ಮತ್ತು ಭದ್ರಾ. ಇಷ್ಟು 5 ಹುಲಿ ಸಂರಕ್ಷಿತ ಪ್ರದೇಶಗಳು ಇದೆ. ಸೊ ಈಗ ನಾವು ಏನು ಮಾಡ್ತೀವಿ, ಪ್ರತಿ 4 ವರ್ಷಕ್ಕೊಮ್ಮೆ ಹುಲಿ ಗಣತಿಗಳನ್ನ ಮಾಡ್ತಾ ಇದ್ದೀವಲ್ಲ. ಈಗ 2022 ಆದಮೇಲೆ ಈ ವರ್ಷ 2026ರಲ್ಲಿ ಹುಲಿ ಗಣತಿ ಕೆಲಸ ಶುರು ಆಗಿದೆ. ಅದರದ್ದು ಪ್ರಗತಿಯಲ್ಲಿದೆ. ನಂತರ ಅದರದ್ದು ಡೇಟಾನ, ಅದರದ್ದು ರಿಸಲ್ಟು ಮುಂದಿನ ದಿನಗಳಲ್ಲಿ ಸಾರ್ವಜನಿಕವಾಗಿ ಪ್ರಕಟಣೆವಾಗುತ್ತದೆ. ಯಾವ ರೀತಿಯಾದಂಥ ಒಂದು ವಿಧಾನದ ಮುಖಾಂತರ ಹುಲಿಗಳನ್ನು ಸಮೀಕ್ಷೆ ಮಾಡಲಾಗುತ್ತೆ ಸರ್? ಅದರದ ಪ್ರಕ್ರಿಯೆ ಹೇಗಿರುತ್ತೆ? ಮುಖ್ಯವಾಗಿ ಹುಲಿಗಳ ಗಣತಿನ ನಾವು
ಟ್ರ್ಯಾಪ್ ಕ್ಯಾಮ್ರಾಸ್ ಅಂತ ಇದೆ. ಅದನ್ನು ಬಳಸ್ಕೊಂಡು ನಾವು ಅದನ್ನು ಹುಲಿಗಳ ಗಣತಿನ ಮಾಡ್ತೀವಿ, ಅದರ ಫೋಟೋಗ್ರಫಿ ತಗೊಂಡು. ಸೊ ಪ್ರತಿಯೊಂದು ಹುಲಿಗೂ ಅದರದ ಮೈ ಮೇಲೆ ಕಪ್ಪು ಪಟ್ಟಿಗಳಿರ್ತದೆ. ಸೊ ಅದು ವಿಶಿಷ್ಟವಾಗಿ ಅದು ಪ್ರತಿ ಒಂದು ಹುಲಿಯಿಂದ ಇನ್ನೊಂದು ಹುಲಿಗೆ ಅದು ಬೇರೆ ಬೇರೆ ವ್ಯತ್ಯಾಸವಿದ್ದದ್ದು. ಹುಲಿಗಳ DNA ಅಂತ ಕೂಡ ನಾವು ಹೇಳ್ಬೋದು, ಯಾಕೆಂದರೆ ಒಂದು ಹುಲಿಗೂ ಇನ್ನೊಂದು ಹುಲಿಗೂ ಅದರಲ್ಲಿ ವ್ಯತ್ಯಾಸ ಇರ್ತದೆ. ಸೊ ನಾವು ಒಂದು ಹುಲಿದು ಫೋಟೋ ತೊಗೊಂಡ್ರೆ ಸೊ ಅದರದ್ದು ಡೇಟಾನ ನಾವು ಅಲ್ಲಿ ನಮ್ಮ ಟೈಗರ್ ಸೆಲ್ ಬೆಂಗಳೂರಲ್ಲಿ ಅದನ್ನು ಸ್ಟೋರ್ ಮಾಡ್ತಾರೆ, ಅಲ್ಲಿ ಅನಲೈಸ್ ಮಾಡ್ತಾರೆ. ಪ್ರತಿಯೊಂದು ಹುಲಿಗೂ ಒಂದೊಂದು ID ನಂಬರ್ ಕೊಡ್ತಾರೆ, ಅದಕ್ಕೆ ಏನು ವಯಸ್ಸು, ಏನು ಮೇಲೋ ಫೀಮೇಲೋ, ಅದು ಎಲ್ಲಿ ಕಂಡು ಬಂತು ಅನ್ನೋದನ್ನ ರೆಕಾರ್ಡ್ ಆಗ್ತದೆ. ಸೊ ನಾವು ಪ್ರತಿ ವರ್ಷ ಕೂಡ ಟೈಗರ್ ಸೆನ್ಸ್ ಕ್ಯಾಮ್ರಾ ಟ್ರ್ಯಾಪಲ್ಲಿ ಡೇಟಾ ತೊಗೊಳ್ತೀವಿ. ಸೊ ಅದನ್ನು ನಾವು ಸ್ಟೋರ್ ಮಾಡ್ತಾ ಇರ್ತೀವಿ, ಎಲ್ಲೆಲ್ಲಿದೆ ಈ ವರ್ಷ, ಎಲ್ಲಿದೆ ಅದು, ಎಲ್ಲಿ ಕಂಡು ಬಂದಿದೆ, ಅದೇನಿದೆ ಎಲ್ಲ ಕೂಡ ಪ್ರತಿ ವರ್ಷ ಕೂಡ ಮೇಂಟೈನ್ ಮಾಡ್ತಾ ಇರ್ತೀವಿ. ಸೊ ಅದೇ ಥರ ಈ ವರ್ಷ ಕೂಡ 2026 4 ವರ್ಷಗಳ ನಂತರ ರಾಷ್ಟ್ರೀಯ ಟೈಗರ್ ಸೆನ್ಸಸ್ಸಲ್ಲಿ ಟ್ರ್ಯಾಪ್ ಕ್ಯಾಮ್ರಾಗಳನ್ನ ಬಳಸ್ಕೊಂಡು ಫೋಟೋಗ್ರಫಿ ನಾವು ತಗೊಂಡು ಅದರಲ್ಲಿ ಪಟ್ಟೆಗಳ ಸಹಾಯದಿಂದ, ಅದರ ಸ್ಟ್ರೈಪ್ ಪ್ಯಾಟರ್ನ್ಗಳ ಸಹಾಯದಿಂದ ಹುಲಿಗಳ ಸಂಖ್ಯೆನ ನಾವು ಗಣತಿ ಮಾಡ್ತೀವಿ. ಹಾಗಿದ್ರೆ ಈ ಹುಲಿ ಅನ್ನುವಂಥದ್ದು ಕಾಡಿನ ಸಂರಕ್ಷಣೆ ಆಗಿರ್ಬೋದು, ವನ್ಯ ಸಂಪತ್ತಿನ ರಕ್ಷಣೆ ಹಾಗೂ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದೆ ಸರ್. ಜೊತೆಗೆ ಅದರ ಒಂದು ಸಂತತಿಗಳ ಬೆಳವಣಿಗೆ ಕೂಡ ಒಂದಷ್ಟು ಸಮಸ್ಯೆಗಳಾಗಿರ್ಬೋದು, ಅವುಗಳಿಗೆ ಸವಾಲುಗಳು ಎದುರಾಗೋದನ್ನು ನಾವು ಗಮನಿಸ್ತಾ ಇದ್ದೀವಿ ಸರ್. ಆ ನಿಟ್ಟಿನಲ್ಲಿ ಹುಲಿಗಳ ಒಂದು ಸಂತತಿ ಬೆಳವಣಿಗೆಯಲ್ಲಾಗಿರ್ಬೋದು ಏನೆಲ್ಲ ಸವಾಲುಗಳನ್ನು ಅದು ಇತ್ತೀಚಿನ ದಿನಗಳಲ್ಲಿ ಎದುರಿಸ್ತಾ ಇದೆ ಸರ್? ನಮ್ಮ ಅರಣ್ಯಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಹುಲಿಗಳ ಸಂಖ್ಯೆಯಲ್ಲಿ ಪ್ರಗತಿಯನ್ನು ಹೊಂದಿದ್ದೀವಿ. ಅಂದರೆ ವರ್ಷದಿಂದ ವರ್ಷ ಅಥವಾ 4 ವರ್ಷಕ್ಕೊಮ್ಮೆ ನಾವು ಇಲ್ಲಿ ಸೆನ್ಸಸ್ ಮಾಡಿದಾಗ ಹುಲಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಆದರೆ ನಮ್ಮಲ್ಲಿ ಅರಣ್ಯ ಇರೋದು ಅಷ್ಟೇ ಇದೆ, ಎಷ್ಟಿದೆ ಅಷ್ಟೇ ಇದೆ, ಅದರದ್ದು ಪ್ರದೇಶ ವಿಸ್ತೀರ್ಣ ಕಡಿಮೆ ಇದೆ. ಸೊ ಮುಖ್ಯವಾಗಿ ಅದಕ್ಕೆ ಆವಾಸ ಸ್ಥಾನಗಳ ಕೊರತೆ ಇದೆ. ಅಂದರೆ ಅದಕ್ಕೆ ಒಂದು ಹುಲಿಗೆ ಎಷ್ಟು ಬೇಕು ಸ್ಥಳ ಅದಕ್ಕಿಂತ ಕಡಿಮೆ ಇದೆ. ಇದು ಮೊದಲನೇ ಅದಕ್ಕೆ ಸವಾಲು. ಎರಡನೇ ಸವಾಲು ಏನಂದರೆ ಅಲ್ಲಿ ಅರಣ್ಯದಲ್ಲಿ ಲಾಂಟನ ಇಪೋಟೋರಿಯಂ ಅಂತ ಕಳೆ ಸಸ್ಯಗಳು ಜಾಸ್ತಿ ಬೆಳೆದಿದೆ. ಸೊ ಇದರಿಂದ ಏನಾಗುತ್ತೆ, ಸಸ್ಯಾಹಾರಿ ಜೀವಿಗಳಿಗೆ, ಸಸ್ಯಾಹಾರಿ ಪ್ರಾಣಿಗಳಿಗೆ ಆಹಾರದ ಕೊರತೆ ಉಂಟಾಗ್ತದೆ. ಸೊ ಅವುಗಳ ಸಂಖ್ಯೆಯಲ್ಲಿ ಸ್ವಲ್ಪ ಕಡಿಮೆ ವ್ಯತ್ಯಾಸ ಆದಾಗ ಸೊ ಅದನ್ನು ಅವಲಂಬಿಸ್ಕೊಂಡು ಹುಲಿ ಕೂಡ ಅದರಲ್ಲೂ ಕೂಡ ಅದಕ್ಕೊಂದು ಸಮಸ್ಯೆಗಳು ಕಂಡುಬರುತ್ತದೆ ಮುಂದಿನ ದಿನಗಳಲ್ಲಿ. ಅದು ಬಿಟ್ಟರೆ ನಮ್ಮಲ್ಲಿ ಹೆಚ್ಚಾಗಿ ಈಗ ಮಾನವ ವನ್ಯಜೀವಿ ಸಂಘರ್ಷಗಳಿದಾಗ್ತವೆ. ಸೊ ಕೆಲವು ರೈತರುಗಳು ಅಷ್ಟು ಹೇಳಿದ್ರು ಕೂಡ ಕೆಲವರು ಕಾಡಿಗೆ ದನಕರುಗಳನ್ನ ಬಿಡೋದಂತ ಕಂಡು ಬಂದಿರ್ತದೆ. ಸೊ ಅವಾಗ ಕೂಡ ಅದಕ್ಕೆ ಅದು ವೈಲ್ಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗೋದಂತಾಗೋದು, ಮತ್ತು ಏನಾದರೂ ಕಾಯಿಲೆ ಕಸಾಲೆಗಳು ವನ್ಯಜೀವಿಗಳಿಗೆ ಹಬ್ಬುವಂಥದ್ದು, ಮತ್ತು ಕಾಂಪಿಟೇಷನ್. ಈಗ ನೀರು ಈಗ ಈ ವರ್ಷ ಮಳೆ ಕೊರತೆ ಇದೆ, ಬರಗಾಲ ರೀತಿ ವಾಸ್ತವ ಇದೆ. ಸೊ ಕಾಡಿನಲ್ಲಿ ನೀರಿನ ಅಭಾವ ಇದೆ. ಸೊ ಅದನ್ನು ಈ ಥರ ದನಕರುಗಳು ಬಿಡೋದ್ರಿಂದ ನೀರು ಕೂಡ ವನ್ಯಜೀವಿಗಳಿಗೆ ಸಿಗದೇ ಇರೋಂಥ ಸಮಸ್ಯೆಗಳು, ಈ ಥರ ಇಷ್ಟೊಂದು ಸಮಸ್ಯೆಗಳು ಹುಲಿ ದಿನ ಫೇಸ್ ಮಾಡ್ತಾ ಇದೆ. ಸರಿ, ತಾವು ಹೇಳಿದ್ರಿ ಒಂದು ಹುಲಿ ಒಂದು ಪ್ರದೇಶದಲ್ಲಿ ವಾಸ ಮಾಡಬೇಕು ಅಂದರೆ ಅದಕ್ಕೆ ಅದರದೇ ಆದಂಥ ಒಂದು ಸೀಮಿತ ಒಂದು ಜಾಗ ಆಗಿರ್ಬೋದು, ತನ್ನದೇ ಒಂದು ಟೆರಿಟರಿನ ಅದು ಸೀಮಿತವಾಗಿ ಮಾಡಿಕೊಳ್ಳುತ್ತೆ ಸರ್. ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಒಂದು ಹುಲಿಗೆ ಸುಮಾರು 3 ರಿಂದ 4 ಸ್ಕ್ವೇರ್ ಕಿಲೋಮೀಟ್ರು ಅದಕ್ಕೆ ಒಂದು ಪ್ರದೇಶ ಬೇಕು, ಅದನ್ನ ಟೆರಿಟರಿ ಅಂತ ಮಾಡ್ಕೊಳ್ಳುತ್ತೆ. ಅದೇನು ಮಾಡುತ್ತೆ, ಈಗ ಒಂದು ಗಂಡು ಹುಲಿ ಆಗ್ಬೋದು ಅಥವಾ ಹೆಣ್ಣು ಹುಲಿ ಆಗ್ಬೋದು. ಹೆಣ್ಣು ಹುಲಿದು ಸ್ವಲ್ಪ ಟೆರಿಟರಿ ಕಡಿಮೆ ಇರುತ್ತೆ, ಗಂಡು ಹುಲಿದು ಹೆಚ್ಚಿರ್ತದೆ. ಸೊ ಅದರಲ್ಲೇ ಪ್ರದೇಶಗಳಲ್ಲಿ ಅವು ವಾಸ ಮಾಡ್ತಾ ಇರ್ತದೆ. ಅವೇನು ಮಾಡ್ತವೆ, ಅಲ್ಲಿ ಓಡಾಡಬೇಕಾದ್ರೆ ಆ ಪ್ರದೇಶಗಳಲ್ಲಿ ಅಲ್ಲಿ ಯೂರಿನೇಷನ್ ಮಾಡೋದ್ರ ಮುಖಾಂತರ ಅಥವಾ ಮರಗಳನ್ನು ಹಿಂಗೆ ಉಗುರಿಂದ ಪರ್ಚಿ ಕೆರೆ ಗುರ್ತು ಮಾಡೋಂಥ ಮುಖಾಂತರ. ಸೊ ಈ ಥರ ಕೆಲವೊಂದು ವಿಶಿಷ್ಟವಾದ ಕ್ರಿಯೆಗಳಿಂದ ಅವು ತನ್ನ ಟೆರಿಟರಿನ ಮಾರ್ಕ್ ಮಾಡ್ಕೋತವೆ. ಅಂದರೆ ಇನ್ನೊಂದು ಹುಲಿ ಬಂದಾಗ ಅದಕ್ಕೆ ಗೋಚರ ಆಗಬೇಕು, ಇಲ್ಲಿ ಒಂದು ಹುಲಿ ಇದೆ, ಬೇರೆ ಹುಲಿ ಇದೆ, ಇದು ನನ್ನ ಟೆರಿಟರಿ ಅಂತ ಬೇರೆ ಹುಲಿಗೆ ಗೋಚರ ಆಗಬೇಕು ಅನ್ನೋ ಒಂದು ಇದಕ್ಕೋಸ್ಕರ ಅವು ಅದರ ಟೆರಿಟರಿನ ಮಾರ್ಕ್ ಮಾಡ್ಕೊಳ್ತವೆ ಮತ್ತು ಗಸ್ತು ಮಾಡ್ತಾ ಇರ್ತದೆ. ಯಾವಾಗ ಒಂದು ಹುಲಿ ಇನ್ನೊಂದು ಹುಲಿ ಟೆರಿಟರಿ ಕ್ರಾಸ್ ಆಗ್ತದೆ ಆಗ ಫೈಟಿಂಗ್ಗಳಾಗುವಂಥದ್ದು ಈ ಥರ ಎಲ್ಲ ಕಂಡುಬರ್ತದೆ. ಇದರಿಂದ ಏನಾಗ್ತದೆ, ಅವುಗಳಲ್ಲಿ ಫೈಟಿಂಗ್ ಆಗೋದು, ಯಾವುದೋ ಒಂದು ವೀಕ್ ಆಗಿರೋಂಥದ್ದು ಸೋಲುತ್ತೆ. ಸೊ ಸೋತಾಗ ಅದಕ್ಕೆ ಗಾಯಗಳಾಗ್ಬೋದು, ಹಲ್ಲು ಮುರಿಬೋದು, ಉಗುರು ಕೀಳ್ಬೋದು. ಸೊ ಅಂಥ ಸಂದರ್ಭಗಳೆಲ್ಲ ಏನು ಮಾಡ್ತೇವೆ, ಕಾಡಿನಿಂದ ಹೊರಲ್ದೂಡಲ್ಪಡ್ತದೆ, ಸ್ವಲ್ಪ ಬಾರ್ಡರ್ ಬರೋವಂಥದ್ದು, ಬೇರೆ ಕುರುಚಲು ಕಾಡು ಟೈಗರ್ ರಿಸರ್ವಿಂದ ಹೊರಗಡೆ ಬಂದು ಬೇರೆ ಕಾಡುಗಳಲ್ಲಿ ನೆಲೆಸುವಂಥದ್ದು ಈ ಥರ ಕೂಡ ಆಗ್ತದೆ. ಸೊ ಅಂಥ ಸಂದರ್ಭಗಳಲ್ಲಿ ಸ್ವಲ್ಪ ಮಾನವ ವನ್ಯಜೀವಿ ಸಂಘರ್ಷಗಳು ಹೆಚ್ಚಾಗೋ ಸಂಭವ ಇರ್ತದೆ. ಸೊ ಏಕೆಂದರೆ ಈಗ ಮುಖ್ಯವಾಗಿ ಹುಲಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗಿರೋದ್ರಿಂದ ಅವಕ್ಕೆ ಎಷ್ಟು ಬೇಕಿತ್ತು ಆ ನಿರ್ದಿಷ್ಟವಾದ ಟೆರಿಟರಿ ಅಷ್ಟು ಸಿಗ್ತಾಯಿಲ್ಲ, ಅವು ಕೂಡ ಅಡ್ಜಸ್ಟ್ ಆಗ್ತಾ ಇದೆ. ಕಡಿಮೆ ಟೆರಿಟರಿಗೆ ಅವು ಕೂಡ ಅಡ್ಜಸ್ಟ್ ಆಗ್ತಾ ಇದೆ. ಅದನ್ನು ಮುಂದಿನ ದಿನಗಳಲ್ಲಿ ಹೇಗೆ ನೋಡಬೇಕು.
ಸರ್ ಹಾಗೆಯೇ ಕಳೆದ ವರ್ಷ ನಮ್ಮ ಸರಗೂರು ಭಾಗದಲ್ಲಾಗಿರ್ಬೋದು ಭಾಳಷ್ಟು ಮಾನವ ಮತ್ತು ಹುಲಿ ಸಂಘರ್ಷವನ್ನು ನಾವು ಗಮನಿಸಿದ್ದೀವಿ ಸರ್. ಈ ಸಂದರ್ಭದಲ್ಲಿ ಈ ಮಾನವ ಮತ್ತು ಹುಲಿ ಸಂಘರ್ಷಕ್ಕೆ ಏನೆಲ್ಲ ಪ್ರಮುಖವಾಗಿ ಕಾರಣಗಳಾಗ್ತಾ ಇದೆ, ಇದರಲ್ಲಿ ಮಾನವರ ತಪ್ಪೇನಾಗ್ತಾ ಇದೆ ಅನ್ನೋದಾಗಿರ್ಬೋದು, ಮತ್ತು ಅವರ ಒಂದು ಕರ್ತವ್ಯ ಹಾಗೂ ಜವಾಬ್ದಾರಿಯನ್ನು ಯಾವ ರೀತಿ ಮರೆತಾ ಇದ್ದಾರೆ ಅನ್ನೋದಾಗಿರ್ಬೋದು, ಇದ್ರ ಕುರಿತು ಹಾಗೆಯೇ ಮಾನವ ಮತ್ತು ಹುಲಿ ಸಂಘರ್ಷವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ತಾವು ಇತ್ತೀಚೆಗೆ ತಗೊಂಡಿರುವಂಥ ಕ್ರಮಗಳ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್. ನೀವು ಹೇಳಿದಾಗೆ ಕಳೆದ ವರ್ಷ 25-26ನೇ ಸಾಲಿನಲ್ಲಿ ಬಂಡೀಪುರ ವಿಶೇಷವಾಗಿ ಯಡಿಯಾಲ ಉಪವಿಭಾಗದಲ್ಲಿ ಮಾನವ ಹುಲಿ ಸಂಘರ್ಷದಿಂದ 3 ರೈತರುಗಳು ಸಾವನ್ನಪ್ಪಿರ್ತಾರೆ ಹಾಗೂ ಒಬ್ಬರು ಗಾಯಗೊಂಡಿರ್ತಾರೆ, ತೀವ್ರವಾಗಿ ಗಾಯಗೊಂಡಿರ್ತಾರೆ. ಕೆಲವು ಘಟನೆಗಳಲ್ಲಿ ಏನಾಗಿದೆ, ಕೆಲವೊಂದು ಈಗ ಗಾಯಗೊಂಡಿರೋದಾಗ್ಬೋದು, ಕೆಲವೊಂದು ಘಟನೆಗಳಲ್ಲಿ ಮನುಷ್ಯನ ನಿರ್ಲಕ್ಷ್ಯತೆ ಹೆಚ್ಚು ಕಾಣ್ತದೆ. ಸೊ ಮುಖ್ಯವಾಗಿ ಇದನ್ನು ಗಮನಿಸಿದಾಗ ಒಂದು ರೈತರು ಕಾಡಿನೊಳಗೆ ಜಾನುವಾರುಗಳನ್ನ ಮೇಯಿಸ್ಲಿಕ್ಕೆ ಬಿಟ್ಟಾಗ, ಕಾಡಂಚಿನಲ್ಲಿ ಮೇಯಿಸ್ಲಿಕ್ಕೆ ಬಿಟ್ಟಾಗ ಆಗುವಂಥದ್ದು ಇದರಲ್ಲಿ ಕಂಡು ಬಂದಿದೆ ಸಂಘರ್ಷಗಳಾಗುವಂಥದ್ದು. ಕೆಲವೊಂದು ಸಮಯದಲ್ಲಿ ಮುಂಜಾನೆ ಸಮಯದಲ್ಲಿ ಅವರು ತೀರಾ ಕಾಡ ಅಂಚಿನಲ್ಲಿ ಬಂದು ವ್ಯವಸಾಯ ಮಾಡ್ತಾ ಇರ್ತಾರೆ ಅವ್ರ ಪಾಡವರು. ಆದರೂ ಕೂಡ ಕೆಲವೊಂದು ಸಲ ಏನಾದ್ರು ಮಲಮೂತ್ರ ವಿಸರ್ಜನೆ ನೇಚರ್ ಕಾಲಿಗೆ ಸ್ವಲ್ಪ ಕಾಡೊಳಗೆ ಹೋಗೋಂಥದ್ದು, ಬಾಟ್ರಲ್ಲಿ ಅಲ್ಲಿ ಇದು ಮಾಡೋದಂಥ ಸಂದರ್ಭದಲ್ಲಿ ಕೂಡ ಈ ಥರ ಮಾನವ ಹುಲಿ ಸಂಘರ್ಷಗಳು ಆಗಿದ್ದು ಕಂಡು ಬಂದಿದೆ. ಇದನ್ನು ಬಿಟ್ಟು ಕೆಲವೊಂದು ಸಲ ಏನಾಗಿದೆ, ಕೆಲವು ಮರಿ ಹಾಕಿದ್ದ ಸಮಯದಲ್ಲಿ ಹೆಣ್ಣು ಹುಲಿ ಮರಿಗಳ ಜೊತೆ ಕೆಲವೊಂದು ಸೇಫ್ ಆಗಿರೋ ಜಾಗಕ್ಕೆ ಬೇರೆ ಹುಲಿಗಳಿಂದ ತನ್ನ ಮರಿಗಳನ್ನ ರಕ್ಷಿಸ್ಕೊಳ್ಳೋಕ್ಕೋಸ್ಕರ ಕಾಡ ಅಂಚಿನಲ್ಲಿ ಬಂದು ವಾಸನೆ ಮಾಡೋಕ್ಕೆ ಶುರು ಆಗುತ್ತೆ. ಅಂಥ ಸಮಯದಲ್ಲಿ ಸ್ವಲ್ಪ ಎಲ್ಲ ಪ್ರಾಣಿಗಳು, ನಾಯಿ, ಬೆಕ್ಕು, ಎಲ್ಲ ಪ್ರಾಣಿಗಳು ಹೇಗೆ ತನ್ನ ಮರಿಗಳನ್ನ ರಕ್ಷಣೆಯಲ್ಲಿ ಎಷ್ಟು ಅಗ್ರೆಸಿವ್ ಆಗಿರ್ತದೆ, ಹಾಗೆ ಹುಲಿ ಕೂಡ ಅಂಥ ಸಮಯದಲ್ಲಿ, ಮರಿಗಳಿದ್ದಂಥ ಸಮಯದಲ್ಲಿ ಭಾಳ ಕೇರ್ಫುಲ್ಲಾಗಿ ಇರ್ತದೆ. ಬೇರೆ ಸಮಯಕ್ಕಿಂತ ಅಂಥ ಸಮಯದಲ್ಲಿ ಸ್ವಲ್ಪ ಅವು ಹೆಚ್ಚು ಇದಾಗಿರ್ತದೆ. ಅಂತ ನಾವೇನಾರು ಅದಕ್ಕೆ ಹತ್ರದಲ್ಲಿ ಹೋಗ್ತಿದ್ದೀವಿ, ಗೊತ್ತಿಲ್ಲದೆ ಹೋಗ್ತಿದ್ದೀವಿ ಅಂದಾಗ ಸ್ವಲ್ಪ ನಮ್ಮ ಮೇಲೆ ಅಟ್ಯಾಕ್ ಮಾಡೋಂಥ ಚಾನ್ಸಸ್ ತುಂಬ ಇರುತ್ತೆ. ಸೊ ಇಷ್ಟು ಅಂದರೆ ಕಾಡಂಚು, ಕಾಡು ಒಳಗಡೆ ಮನುಷ್ಯನ ಪ್ರವೇಶದಿಂದನೇ ಈಗ ಆಗಿರೋಂಥ ಇಷ್ಟು ಇದರಲ್ಲಿ ಸಾವುಗಳು ಕಂಡು ಬಂದಿರ್ತದೆ. ಆದಾಗ್ಯೂ ಇತ್ತೀಚಿನ ದಿನಗಳಲ್ಲಿ ಬೇರೆ ಥರ ಸಂಘರ್ಷಗಳೇನಾಗ್ತಿದೆ ಅಂದರೆ, ದನ ಮೇಕೆಗಳನ್ನ ಮೇಯಿಸ್ಲಿಕ್ಕೆ ಕಾಡೊಳಗೆ ಬರ್ತಾಯಿದ್ದಾರೆ. ಅದರಲ್ಲೂ ಹೆಚ್ಚಾಗಿ ಏನು ಮಾಡ್ತಾಯಿದ್ದಾರೆ, ವಯಸ್ಸಾಗಿರೋಂಥವ್ರು ಬರ್ತಾಯಿದ್ದಾರೆ, ಮಹಿಳೆಯರಾಗ್ಬೋದು ಅಥವಾ ಪುರುಷರಾಗ್ಬೋದು, ವಯಸ್ಸಾಗಿರೋಂಥವ್ರು ಹೆಚ್ಚು ಜನ ಬರ್ತಾಯಿದ್ದಾರೆ. ಅವರು ಬಂದಾಗ ಕಾಡಂಚಿನಲ್ಲೇ ಅವ್ರ ಜಮೀನಲ್ಲೇ ಮೇಯಿಸಿದ್ರು ಕೂಡ ಏನಾಗ್ತದೆ, ಒಬ್ಬ ವ್ಯಕ್ತಿ ಅಷ್ಟು ಜಾನುವಾರುಗಳನ್ನ ಮೇಯಿಸ್ತಾ ಇರ್ತಾರೆ. ಅವರೊಂದು ಮರದ ಕೆಳಗೋ ಎಲ್ಲೋ ಒಂದು ಕಡೆ ಕೂತಿರ್ತಾರೆ. ಸೊ ಕಾಡಿಗೆ ಬೆನ್ನು ಮಾಡಿ ಕೂತಿರ್ತಾರೆ. ಮತ್ತು ಕೆಲವರು ಜಮೀನುಗಳು ಕೂಡ ಸರಿಯಾಗಿ ಮೇಂಟೈನ್ ಆಗಿರೋದಿಲ್ಲ. ಕುರ್ಚಲು ಅದರಲ್ಲಿ ಬದುಗಳಲ್ಲಿ ತುಂಬ ಕಳೆ ಗಿಡಗಳೆಲ್ಲ ಬೆಳೆದಿರ್ತದೆ. ಸೊ ಕೂಳೆ ಇರ್ತದೆ, ಹತ್ತಿ ಕೂಳೆ ಇರ್ಬೋದು ಅಥವಾ ಬೇರೆ ಜೋಳದ ಕೂಳೆ ಇರ್ಬೋದು, ಅದು ಕೂಡ ಆಳೆತ್ತರದಲ್ಲಿ ಇರ್ತದೆ ಕೂಳೆಗಳು ಕೂಡ. ಸೊ ಅವೆಲ್ಲ ಏನು ಮಾಡ್ತದೆ, ಹುಲಿಗಳು ಅಥವಾ ಬೇರೆ ವನ್ಯಜೀವಿಗಳು ಸ್ವಲ್ಪ ಅದರಲ್ಲಿ ಓಡಾಡಲಿಕ್ಕೆ ಅವಕಾಶ ಆದಂಗೆ ಆಗುತ್ತೆ. ಸೊ ಇದನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಕಾಣ್ಬೋದು. ಮತ್ತು ಇದೇ ಅಲ್ಲದೆ ಕೂಡ ಕಾಡಿಗೆ ಸೌದೆಗೆ ಕೆಲವರು ಹೋಗುವಂಥದ್ದು ಪರಿಸ್ಥಿತಿ ಇದೆ. ಆದಿವಾಸಿ ಬುಡಕಟ್ಟು ಸಮುದಾಯದವರಾಗ್ಬೋದು. ಸೊ ಆಗಲೂ ಕೂಡ ಕೆಲವರು ಒಬ್ಬೊಬ್ಬ ಗಂಟೆಯಾಗಿ ಇಬ್ಬಿಬ್ಬರಾಗಿ ವಯಸ್ಸಾಗಿರುವಂಥವ್ರು ಕೂಡ ಹೋಗೋದು ಕಂಡು ಬಂದಿರ್ತದೆ. ಅದು ಕೂಡ ಅಂಥ ಸಮಯದಲ್ಲಿ ಕೂಡ ಮಾನವ ಹುಲಿ ಸಂಘರ್ಷಗಳು ಆಗ್ಬೋದು. ಇದಲ್ಲದೆ ಕೆಲವು ಸಮಯದಲ್ಲಿ ನಾವು ಮೊದಲೇ ಹೇಳ್ದಂಗೆ ಹುಲಿಗಳ ನಡುವೆ ಕಾದಾಟ ಆಗಿ ಗಾಯಗೊಂಡಿರುವಂಥದ್ದು ಮತ್ತು ವಯಸ್ಸಾದಂಥ ಹುಲಿಗಳು, ಈ ಥರ ಹುಲಿಗಳು ಕೆಲವು ಕಾಡಿನಿಂದ ಸ್ವಲ್ಪ ಬಾರ್ಡರ್ಗೆ ದೂಡಲ್ಪಟ್ಟಿರ್ತದೆ. ಸೊ ಇವುಗಳು ಕೂಡ ಏನು ಮಾಡ್ತವೆ, ಸುಲಭವಾಗಿ ಜಿಂಕೆ, ಕಡವೆನ ಬೇಟೆಯಾಡಲಿಕ್ಕೆ ಕಷ್ಟ ಆಗ್ತದೆ. ಯಾಕೆಂದರೆ ಅವಕ್ಕೆ ಅಷ್ಟು ಶಕ್ತಿ ಇರಲ್ಲ. ಅವಕ್ಕೆ ಸುಲಭವಾಗಿ ಸಿಗೋವಂಥ ಪ್ರಾಣಿ ಅಂದರೆ ಜಾನುವಾರು, ದನಗಳು ಮೇಯಿಸ್ಲಿಕ್ಕೆ ಬಿಟ್ಟಿರ್ತಲ್ಲ, ಅವು ಸುಲಭವಾಗಿ ಸಿಗೋಂಥ ಇದಿರ್ತದೆ. ಕಾಡೊಳಗೆ ಬಿಟ್ಟಿದ್ರು, ಕಾಡು ಅಂಚಲ್ಲಿ ಮೇಯಿಸ್ತಾ ಇದ್ರು ಕೂಡ ಇವು ಹೊಂಚು ಹಾಕಿ ಅದನ್ನು ಹಿಡಿಯೋಂಥ ಪ್ರಯತ್ನ ಮಾಡ್ತವೆ. ಅಂಥ ಸಮಯದಲ್ಲಿ ಏನು ಮಾಡ್ತಾರೆ ರೈತರುಗಳು, ಅವರು ಕಷ್ಟಪಟ್ಟು ಸಾಕಿರ್ತಾರೆ, ಅವ್ರ ಮನೆ ಜಾನುವಾರುಗಳ ಮೇಲೆ ವಿಶೇಷವಾಗಿ ಪ್ರೀತಿ ಇರ್ತದೆ. ಅವರು ಅದನ್ನು ನನ್ನ ಜಾನುವಾರು ಸಾಯ್ತಾ ಇದೆಯಲ್ಲ ಅಂದ್ಕೊಂಡು ಅವ್ರು ಕೂಡ ಏನು ಮಾಡ್ತಾರೆ, ಕಲ್ಲು ಹೊಡೆಯೋಂಥದ್ದು, ಜೋರಾಗಿ ಕೂಗಾಡೋಂಥದ್ದು, ಈ ಥರ ಎಲ್ಲ ಕೆಲವೊಂದು ಪ್ರತಿಕ್ರಿಯೆಗಳನ್ನ ಮಾಡಿದಾಗ ಹುಲಿ ಆ ಜಾನುವಾರನ್ನ ಬಿಟ್ಟು ಮನುಷ್ಯನ ಮೇಲೆ ಕೋಪಗೊಂಡು ಡ್ಯಾಮೇಜ್ ಮಾಡೋಂಥ ಪರಿಸ್ಥಿತಿಗಳು ನೋಡಿದ್ದೀವಿ. ಮುಖ್ಯವಾಗಿ ಮಾನವ ಹುಲಿ ಸಂಘರ್ಷಕ್ಕೆ ಇದನ್ನು ನಾವು ಹೇಳ್ಬೋದು. ಇದಲ್ಲದೆ ಕೂಡ ಕ್ಷೀಣಿಸುತ್ತಿರುವ ಆವಾಸಸ್ಥಾನ, ಹುಲಿಗಳ ಆವಾಸಸ್ಥಾನ, ಎಂಕ್ರೋಚ್ಮೆಂಟ್ ಆಗ್ಬೋದು, ಮತ್ತು ಲಾಂಟನ, ಈಪಟೋರಿಯಂ, ಈ ಥರ ಇದರಿಂದ ನಮಗೆ ಸಸ್ಯಾಹಾರಿ ಪ್ರಾಣಿಗಳಲ್ಲಿ ಕೊರತೆ ಉಂಟಾಗುತ್ತೆ. ಈ ಥರ ಕಾರಣಗಳು ಕೂಡ ಮಾನವ ಹುಲಿ ಸಂಘರ್ಷಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು. ಸೊ ಈಗ ಇಲಾಖೆ ನಾವೇನು ಮಾಡ್ತಾ ಇದ್ದೀವಿ, ಇಷ್ಟೆಲ್ಲ ಇದನ್ನು ತಪ್ಪಿಸ್ಲಿಕ್ಕೋಸ್ಕರ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನಾವು ಅವೇರ್ನೆಸ್ನ ಜನರಲ್ಲಿ ಜಾಗೃತಿಗಳನ್ನ ಮೂಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಕಳೆದ ಒಂದು ವರ್ಷದಿಂದ ನೋಡೋದಾದರೆ ಬೀದಿ ನಾಟಕಗಳಂತೂ ಆ ಸಮಯದಲ್ಲಿ ತುಂಬ ಮಾಡಿದ್ದೀವಿ. ಸ್ಕೂಲ್ ಕಾಲೇಜ್ಗಳಿಗೆ ಭೇಟಿ ಕೊಟ್ಟಿದ್ದೀವಿ, ಅಲ್ಲೆಲ್ಲ ಮಕ್ಕಳುಗಳಿಗೆ ಎಲ್ಲ ವಿವರಿಸಿದ್ದೀವಿ. ಮತ್ತು ಕೃಷಿ ಇಲಾಖೆ, ತಾಲೂಕು ಪಂಚಾಯಿತಿ,
ತಾಲೂಕು ಇದಕ್ಕೆಲ್ಲ ನಾವು ಪತ್ರ ವ್ಯವಹರಿಸಿ ಗ್ರಾಮ ಪಂಚಾಯತಿ ಇವುಗಳಿಗೆಲ್ಲ ಪತ್ರ ವ್ಯವಹರಿಸಿ ಅಲ್ಲಿ ರೈತರುಗಳು ಅವ್ರ ಜಮೀನುಗಳ ಹತ್ರ ಬೆಳೆದಿರುವಂಥ ಕಳೆಗಳು ಪೊದೆ ಇಂಥದ್ದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ, ಜಮೀನನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೆ, ನಾಲೆಗಳು ಕಾಡಿಂದ ಒಂದು ನಾಲೆಗಳು ಹೋಗ್ತದೆ ಊರ ಜಮೀನಲ್ಲಿ, ಒಂದು ಕೆರೆಯಿಂದ ಇನ್ನೊಂದು ಕೆರೆಗೆ ಕನೆಕ್ಟ್ ಇರ್ತದೆ. ಸೊ ಆ ನಾಲೆಗಳನ್ನ ಶುದ್ಧವಾಗಿ ಇಟ್ಕೊಳ್ಳೋಕ್ಕೆ ಪತ್ರ ವ್ಯವಹಾರಗಳನ್ನ ಮಾಡಿದ್ದೀವಿ. ಇದಲ್ಲದಂತೆ ಕೂಡ ನಾವು ಕಾಡಿನ ಮಿತ್ರರು ಅಂದ್ಬಿಟ್ಟು ಕಾಡಂಚಿನ ರೈತರುಗಳನ್ನ ಕೆಲವು ಸಮಯದಲ್ಲಿ ನಾವು ಅಲ್ಲಿ ನಿಯೋಜಿಸಿ ಅವರು ಕಾಡು ಬಾರ್ಡ್ರಲ್ಲಿ ಪ್ಯಾಟ್ರೋಲ್ ಮಾಡಲಿಕ್ಕೆ, ಅಂದರೆ ರೈತರ ಜಮೀನಲ್ಲಿ ಕಾಡಂಚಿನ ರೈತರ ಜಮೀನಿನ ಮುಖಾಂತರ ಅವರು ಒಂದು ಕಡೆಯಿಂದ ಓಡಾಡೋದು ವಿತ್ ಎಲ್ಲ ಮೈಕ್ ಆಗ್ಬೋದು, ಅವ್ರಿಗೆ ಲಾಠಿ ಆಗ್ಬೋದು, ಪಟಾಕಿ ಆಗ್ಬೋದು, ಈ ಥರನೆಲ್ಲ ಕೊಟ್ಟು ಅವರು ಎಸ್ಪೆಷಲಿ ರೈತರುಗಳು ಬೆಳೆನ ಹಾರ್ವೆಸ್ಟ್ ಮಾಡೋಂಥ ಸಮಯ ಇರ್ತದಲ್ಲ, ಆ ಸಮಯದಲ್ಲಿ ಅವರು ದಿನನಿತ್ಯ ಗಸ್ತು ತಿರುಗುವಂಥದ್ದು, ರೈತರುಗಳಿಗೆ ಸ್ವಲ್ಪ ಜಾಗೃತಿ ಮೂಡಿಸುವಂಥದ್ದಾಗ್ಬೋದು. ಆ ಸಮಯದಲ್ಲಿ ಕಾಡಂಚಲಿ ದನ ಮೇಯಿಸೋರಿಗೆ ಸ್ವಲ್ಪ ತಿಳಿ ಹೇಳಿ ಸ್ವಲ್ಪ ದೂರ ಇದು ಮಾಡಲಿಕ್ಕೆ ಹೇಳ್ಬೋದು. ಅಕಸ್ಮಾತ್ ಹುಲಿ ಅದೇನಾದ್ರು ದೂರದಲ್ಲಿ ಕಂಡ್ರೆ ಪಟಾಕಿ ಹೊರಿಸೋದನ್ನು ಒಳಗಡೆ ಕಳಿಸುವಂಥ ಪ್ರಯತ್ನಗಳು, ಈ ಕೆಲಸಗಳು ಕೂಡ ಕಾಡಿನ ಮಿತ್ರಗಳು ಮಾಡ್ತಾ ಇದ್ದಾರೆ. ಸೊ ಇದಲ್ಲದೆ ನಮ್ಮ ಇಲಾಖಾ ಸಿಬ್ಬಂದಿಗಳು, ಕಾಯಂ ಸಿಬ್ಬಂದಿಗಳಾಗ್ಬೋದು, ಹೊರಗುತ್ತಿಗೆಯವರು ಇರ್ಬೋದು, ಎಲ್ಲರೂ ಒಂದು ವೆಹಿಕಲ್ಗಳು, ಇಲಾಖಾ ವೆಹಿಕಲ್ಗಳನ್ನು ಸನ್ನದ್ಧ ಸ್ಥಿತಿಯಲ್ಲಿ ಇಟ್ಕೊಂಡು ಏನೇ ಕಾಲು ಬಂದರೂ ಕೂಡ, ಜಸ್ಟ್ ಒಂದು ಹೆಜ್ಜೆ ಗುರುತು ಹುಲಿ ಹೆಜ್ಜೆ ಕಂಡಿದ್ದೀವಿ ಅಂತ ಒಂದು ಫೋನ್ ಬಂದರೂ ಕೂಡ ನಾವು ತಕ್ಷಣವಾಗಿ ಅಲ್ಲಿ ಸ್ಥಳಕ್ಕೆ ಹೋಗಿ ಅಲ್ಲೇನಿದೆ ಕೂಂಬಿಂಗ್ ಮಾಡೋದಾಗ್ಬೋದು, ಪಟಾಕಿ ಸಿಡಿಸಿ ಹುಲಿನ ಕಾಡೊಳಗೆ ಕಳಿಸೋಂಥ ಕೆಲಸಗಳು ಮಾಡ್ತೀವಿ. ತೀರಾ ಜಾನುವಾರುಗಳು ಹತ್ಯೆ ಆಗ್ತಾ ಇದೆ ಹುಲಿಯಿಂದ ಅಂದಾಗ ನಮ್ಮ ಇಲಾಖೆ ಮೇಲಧಿಕಾರಿಗಳಿಗೆ ತಿಳಿಸಿ ಅದು ಪರ್ಮಿಷನ್ ತೊಗೊಂಡು ಮುಂದಿನ ಕ್ರಮಗಳಿಗೆ ಕೊಡ್ತೀವಿ. ಈ ರೀತಿ ನಾವು ಮಾನವ ಹುಲಿ ಸಂಘರ್ಷದ ಸಮಯದಲ್ಲಿ ಪ್ರತಿ ವರ್ಷ ಇದು ಮಾಡ್ತಾ ಇದ್ದೀವಿ. ಈ ಮಾನವ ಹುಲಿ ಸಂಘರ್ಷ ತಡೆಗಟ್ಟೋದಾಗಿರ್ಬೋದು, ವನ್ಯಜೀವಿ ಹಾಗೂ ವನ್ಯ ಸಂಪತ್ತಿನ ಸಂರಕ್ಷಣೆಯಲ್ಲಿ ಆಗಿರ್ಬೋದು, ತಾವು ಆಗಿರ್ಬೋದು, ನಮ್ಮ ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರ ಕರ್ತವ್ಯದ ಜೊತೆಗೆ ಕಾಡಂಚಿನ ಗ್ರಾಮಸ್ಥರು ಹಾಗೂ ಅಲ್ಲಿನ ಸಾರ್ವಜನಿಕರ ಜವಾಬ್ದಾರಿಗಳು ಕೂಡ, ಅವರ ಪಾತ್ರನೂ ಕೂಡ ಬಹಳ ಮುಖ್ಯ ಆಗಿರುತ್ತೆ ಸರ್. ಈ ನಿಟ್ಟಿನಲ್ಲಿ ಹುಲಿ ಆಗಿರ್ಬೋದು, ವನ್ಯ ಸಂರಕ್ಷಣೆಯಲ್ಲಿ ಆಗಿರ್ಬೋದು, ಕಾಡಂಚಿನ ಗ್ರಾಮಸ್ಥರು ಮತ್ತು ಸಾರ್ವಜನಿಕರ ಪಾತ್ರ ಹೇಗಿರಬೇಕು ಸರ್? ನಿಮಗೆ ಈ ಸಂದರ್ಶನದ ಮೊದಲನೇ ಹೇಳಿದಾಗೆ 2010ರಲ್ಲಿ ಸೇಂಟ್ ಪೀಟರ್ಬರ್ಗ್ಸಲ್ಲಿ ಇದೊಂದು ಹುಲಿ ಸಮ್ಮೇಳನ ಕೈಗೊಂಡಿರೋಕ್ಕೆ ಕಾರಣ, ಶತಮಾನದ ಆರಂಭದಲ್ಲಿ 1 ಮಿಲಿಯನ್ ಅಷ್ಟಿದ್ದ ಹುಲಿಗಳ ಸಂಖ್ಯೆ ಕೇವಲ 3200ಕ್ಕೆ ಇಳಿದಿದೆ ಅನ್ನೋದನ್ನು ಕಂಡು ಅವರು ಇದು ಮಾಡಿರ್ತಾರೆ, ಅದನ್ನು ಶುರು ಮಾಡಿರ್ತಾರೆ. ಸೊ ಅದೇ ಅಷ್ಟು ಪ್ರಮಾಣದಲ್ಲಿ ಹುಲಿಗಳ ಸಂಖ್ಯೆ ಕಡಿಮೆ ಆಗಿದೆ. ಸೊ ನಾವು ಇನ್ನೂ ಅದನ್ನು ರಕ್ಷಣೆ ಮಾಡದೇ ಇದ್ದರೆ ಅವು ಮುಂದಿನ ದಿನಗಳಲ್ಲಿ ಹುಲಿಗಳನ್ನ ನಾವು ಫೋಟೋದಲ್ಲಿ ನೋಡಬೇಕು ಹೊರತು ನೇರವಾಗಿ ಸಿಗೋದಿಲ್ಲ ಅನ್ನೋದು ಒಂದು ಪರಿಸ್ಥಿತಿ ಇತ್ತು. ಆ ಪರಿಸ್ಥಿತಿ ಅದನ್ನು ಮನಗೊಂಡು ಬೇರೆ ಬೇರೆ ಕಾರ್ಯಕ್ರಮಗಳು ಕೈಗೊಂಡು ಸರ್ಕಾರಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಈಗ ಇತ್ತೀಚೆಗೆ ಹುಲಿಗಳ ಸಂಖ್ಯೆ ಸ್ವಲ್ಪ ಸುಧಾರಿಸಿದೆ ಮತ್ತು ಚೆನ್ನಾಗಿದೆ. ಆದಾಗಿ ಕೂಡ ನಮ್ಮಲ್ಲಿ ಬೇರೆ ಬೇರೆ ಆವಾಸ ಸ್ಥಾನಗಳೆಲ್ಲ ಇರೋದು ಸೀಮಿತವಾಗಿದೆ. ಅವುಗಳ ಕಾಡು ಸೀಮಿತ, ಕಾಡಿನ ಸಂಖ್ಯೆ ಅಥವಾ ಗಾತ್ರ ವರ್ಷ ದೊಡ್ಡದಾಗಲ್ಲ. ಇರೋ ಕಾಡನ್ನು ನಾವು ಉಳಿಸ್ಕೋಬೇಕು ಅಂದರೆ ನಾವು ಅದನ್ನು ರೈತರುಗಳಾಗ್ಬೋದು, ಬೇರೆ ಸಾರ್ವಜನಿಕರಾಗ್ಬೋದು, ಕಾಡಿಗೆ ಒತ್ತುವರಿ ಮಾಡೋಂಥದ್ದಾಗ್ಬೋದು ಅಂಥದ್ದನ್ನು ಕೈ ಬಿಡಬೇಕು ಅಂಥದಕ್ಕೆ ಮುಂದಾಗಬಾರ್ದು ಕೆಲವರು. ಅದೊಂದು ಮುಖ್ಯವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಜೊತೆಗೆ ಈಗ ಮಳೆ ಕೊರತೆ ಆಗಿದೆ, ಜಾನುವಾರುಗಳಿಗೆ ಮೇಯಲಿಕ್ಕೆ ಮೇವು ಕೂಡ ಕಾಡಿನಲ್ಲೂ ಕಡಿಮೆ ಇದೆ, ಹೊರಗಡೆನೂ ಕಡಿಮೆ ಇದೆ. ಇಂಥ ಸಮಯದಲ್ಲಿ ರೈತರುಗಳು ಕಾಡಂಚಲೇ ಆಗ್ಬೋದು, ಕಾಡಿನ ಒಳಗಡೆ ಆಗ್ಬೋದು, ದನಗಳನ್ನ ಬಿಡೋಂಥದ್ದನ್ನ ದಯಮಾಡಿ ನಿಲ್ಲಿಸಬೇಕು. ಯಾಕೆಂದರೆ ಅದು ಮಾಡೋದ್ರಿಂದ ಒಂದು ಜಾನುವಾರುಗಳಿಗೆ ಮತ್ತು ಜಾನುವಾರುಗಳಿಗೆ ಪ್ರಾಣಕ್ಕೆ ಸಂಚಕಾರ ಇದೆ. ಅದಲ್ಲದೆ ಅಲ್ಲಿರೋ ಕಾಡಿನಲ್ಲಿರುವ ಸಸ್ಯಾಹಾರಿ ಪ್ರಭೇದಗಳಿಗೆ, ಪ್ರಾಣಿಗಳಿಗೆ, ಅವುಗಳಿಗೆ ಮೇವಿನಲ್ಲಿ ಕೊರತೆ ಉಂಟಾಗ್ತದೆ. ಅವುಗಳ ಮೇವಿನ ಕೊರತೆ ಉಂಟಾಗಿ ಅವು ಒಂದು ಕಡೆಯಿಂದ ಬೇರೆ ಕಡೆ ಪಲಾಯನ ಆಗೋಂಥದ್ದು ಅಥವಾ ಅವುಗಳ ಸಮಸ್ಯೆ ಎದುರಾದಾಗ ಸಸ್ಯಾಹಾರಿ ಪ್ರಾಣಿಗಳ ಸಂಖ್ಯೆ ಕ್ಷೀಣಿಸಿದಾಗ ಹುಲಿಗಳ ಸಂಖ್ಯೆ ಕೂಡ ನ್ಯಾಚುರಲಿ ಅದು ಕೂಡ ಕಡಿಮೆ ಆಗುತ್ತದೆ. ಸೊ ಅದರಿಂದ ಜಾನುವಾರುಗಳನ್ನ ಕಾಡಿನ ಒಳಗಡೆ ಬಿಡೋದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು. ಮೂರನೇದಾಗಿ ಅವರ ಜಮೀನುಗಳು, ಅವರ ಊರಿನ ಸುತ್ತಮುತ್ತ ಇರೋಂಥ ಸಾರ್ವಜನಿಕ ಸ್ಥಳಗಳನ್ನ ಶುಚಿಯಾಗಿ ಇಟ್ಕೋಬೇಕು. ಶುಚಿ ಅಂದರೆ ಗಿಡಗಂಟೆಗಳು, ಪೊದೆಗಳು ಅದು ಬೆಳೆದಿರೋ ರೀತಿ ನೋಡ್ಕೋಬೇಕು. ಮತ್ತು ಕೆಲವೊಂದು ಚಿಕನ್ ಅದು ಇದೆಲ್ಲ ವೇಸ್ಟ್ಗಳನ್ನ, ಬೇರೆ ಬೇರೆ ವೇಸ್ಟ್ಗಳನ್ನ ಬೇರೆ ಕಡೆ ಓಪನ್ ಆಗಿ ಡಂಪ್ ಮಾಡೋಂಥದ್ದನ್ನು ನಿಲ್ಲಿಸಬೇಕು. ಯಾಕೆಂದರೆ ಅಲ್ಲಿ ಹುಲಿ ಬರದೇ ಇದ್ದರೂ ಚಿರತೆ ಅಥವಾ ಬೇರೆ ಬೇರೆ ಪ್ರಾಣಿಗಳು ಬರೋಂಥ ಸಂಭವ ಇರ್ತದೆ. ಸೊ ಅದನ್ನು ಗ್ರಾಮ ಪಂಚಾಯತಿಗಳು ಅಥವಾ ಟೌನ್ ಪಂಚಾಯತಿ ಯಾವುದಾದ್ರು ಅವರ ಸ್ಥಳೀಯ ಸರ್ಕಾರಗಳು ಅದನ್ನು ಕ್ರಮ ಕೈಗೊಳ್ಳಬೇಕು. ಮತ್ತು ಇನ್ನೊಂದು, ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ಕಾಡು ಅಥವಾ ವನ್ಯಜೀವಿ ಅನ್ನೋದು ಬರೀ ಸರ್ಕಾರದ ಆಸ್ತಿ ಅಲ್ಲ, ಅದು ಸಾರ್ವಜನಿಕರ ಆಸ್ತಿ. ಅದು ನಮ್ಮ ಆಸ್ತಿ, ನಮ್ಮ ಮುಂದಿನ ಪೀಳಿಗೆಯವರ ಭವಿಷ್ಯದ ಆಸ್ತಿ ಅದು. ಸೊ ಅದನ್ನು ಮನಗೊಂಡು ಮಕ್ಕಳುಗಳಿಗೆ ಕಾಡಿನ ಬಗ್ಗೆ ಒಂದು ಸೌಹಾರ್ದಯುತವಾಗಿ ಅವ್ರ ಮನೋಭಾವನ ಬೆಳೀಲಿಕ್ಕೆ, ಅದ್ರ ಬಗ್ಗೆ ಒಂದು ಪಾಸಿಟಿವ್ ನಮಗೆ ಒಪಿನಿಯನ್ ಇರೋ ರೀತಿ ಮಕ್ಕಳಲ್ಲಿ ಕೂಡ ಬೆಳೆಸೋಕ್ಕೆ ಪೋಷಕರು ಕೂಡ ಕ್ರಮ ಕೈಗೊಳ್ಳಬೇಕಾಗ್ತದೆ. ಜೊತೆಗೆ ಶಿಕ್ಷಣ ಇಲಾಖೆ ಕೂಡ ಕಾಡಂಚಿನ ಮಕ್ಕಳಲ್ಲಿ, ವಿಶೇಷವಾಗಿ ಕಾಡಂಚಿನ ಮಕ್ಕಳುಗಳಲ್ಲಿ ಪರಿಸರದ ಬಗ್ಗೆ ಸ್ವಲ್ಪ ಪಾಸಿಟಿವ್ ಇದನ್ನು ಇಟ್ಕೊಳ್ಳಿಕ್ಕೆ ಅವರು ಕೂಡ ಅವರು ಬೋಧನೆ ಮುಖಾಂತರ ತಿಳಿಸ್ಬೇಕಾಗ್ತದೆ. ಇಷ್ಟೆಲ್ಲ ಹೇಳ್ತಾ, ಮತ್ತು ಏನೇ ಹುಲಿಗಳಾಗ್ಬೋದು, ಬೇರೆ ವನ್ಯಜೀವಿಗಳು ಕಂಡ್ರೆ, ಕಾಡಿಂದ ಹೊರಗಡೆ ಬಂದು ಕಂಡ್ರೆ ಅವರು ಅದನ್ನು
ಫೋಟೋ ವಿಡಿಯೋ ಮಾಡಿ ರೀಲ್ಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದ್ರ ಬದಲು ಅವ್ರು ತಕ್ಷಣ ಅರಣ್ಯ ಇಲಾಖೆಗೆ ಮಾಹಿತಿ ಕೊಡಬೇಕು ಮತ್ತು ಆ ಸ್ಥಳದಿಂದ ದೂರ ಹೋಗಬೇಕು. ಹುಲಿ ಕಾಣ್ತು ಅಂದರೆ ಆ ಸ್ಥಳದಿಂದ ದೂರ ಹೋಗಬೇಕು. ತೀರಾ ಕುತೂಹಲದಿಂದ ಹೋಗಿ ಅದನ್ನು ಫೋಟೋ ಮಾಡ್ತೀನಿ ವಿಡಿಯೋ ಮಾಡ್ತೀನಿ ಅಂತ ಹೋಗೋದು ಅದು ಅವರ ಪ್ರಾಣಕ್ಕೂ ಸಂಚಕಾರ ಆಗ್ತದೆ ಮತ್ತು ಹುಲಿಗಳಿಗೂ ಅದು ಡಿಸ್ಟರ್ಬ್ ಆಗ್ತದೆ. ಸೊ ಏನೇ ಅದು ಕಂಡು ಇಲಾಖೆಗೆ ತಕ್ಷಣವಾಗಿ ಮಾಹಿತಿ ಕೊಡಬೇಕಾಗ್ತದೆ. ಇಲಾಖೆದ ಹೆಲ್ಪ್ಲೈನ್ ನಂಬರ್ ಕೊಟ್ಟಿದೆ 1926 1926, ಅದಕ್ಕೂ ಕೂಡ ಅವರು ಕಾಲ್ ಮಾಡ್ಬೋದು ಎನಿ ಟೈಮ್. ಸೊ ಇಷ್ಟೆಲ್ಲ ಕ್ರಮಗಳನ್ನ ನಮ್ಮ ಸಾರ್ವಜನಿಕರ ರೈತರುಗಳಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಭಾಳ ಸಂತೋಷ. ಸಾಕಷ್ಟು ವಿಚಾರಗಳನ್ನು ಅಂತಾರಾಷ್ಟ್ರೀಯ ಹುಲಿ ದಿನದ ಕುರಿತು ಹಾಗೆಯೇ ಹುಲಿಯ ಒಂದು ಪ್ರಾಮುಖ್ಯತೆಯನ್ನು ಕುರಿತು ಮಾಹಿತಿಯನ್ನು ಹಂಚ್ಕೊಳ್ತಾ ಬಂದರೆ, ಈಗ ಕಾರ್ಯಕ್ರಮದ ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಿರೋಂಥ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು ಅಥವಾ ಸಮುದಾಯದ ಜನತೆಗೆ ಈ ಅಂತಾರಾಷ್ಟ್ರೀಯ ಹುಲಿ ದಿನದ ಪ್ರಯುಕ್ತ ಏನು ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ ಸರ್? ಇರುವುದು ಒಂದೇ ಭೂಮಿ, ಇಲ್ಲಿ ಎಲ್ಲರಿಗೂ ವಾಸಿಸಲು ಹಕ್ಕಿದೆ, ಜೀವಿಸಲು ಹಕ್ಕಿದೆ. ಸೊ ನಾವು ಬದುಕೋಣ, ಹುಲಿಗಳಿಗೂ ಕೂಡ ಬದುಕಲು ಬಿಡೋಣ. ಇಷ್ಟು ಹೇಳ್ತಾ ಅಂತಾರಾಷ್ಟ್ರೀಯ ಹುಲಿ ದಿನಾಚರಣೆ ಅಂತ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ. ಸರ್, ಭಾಳ ಸಂತೋಷ. ಇಷ್ಟೊತ್ತು ಅಂತಾರಾಷ್ಟ್ರೀಯ ಹುಲಿ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಅಂತಾರಾಷ್ಟ್ರೀಯ ಹುಲಿ ದಿನದ ಆಚರಣೆಯ ಹಿನ್ನೆಲೆ ಆಗಿರ್ಬೋದು, ಅದರ ಗುರಿ ಉದ್ದೇಶಗಳಾಗಿರ್ಬೋದು, ಮತ್ತು ಒಂದು ಪರಿಸರ ವ್ಯವಸ್ಥೆಯನ್ನು ಕಾಪಾಡೋ ನಿಟ್ಟಿನಲ್ಲಿ ಹುಲಿಯ ಪಾತ್ರ ಆಗಿರ್ಬೋದು, ಅದರ ಒಂದು ಪ್ರಾಮುಖ್ಯತೆ ಆಗಿರ್ಬೋದು, ಮತ್ತು ಹುಲಿಯ ಒಂದು ವಿಶಿಷ್ಟ ಜೀವನ ಶೈಲಿ ಆಗಿರ್ಬೋದು, ಅದರ ಆಹಾರ ಪದ್ಧತಿ ಆಗಿರ್ಬೋದು, ಪ್ರಸ್ತುತ ಭಾರತ ಹಾಗೂ ಕರ್ನಾಟಕದಲ್ಲಿ ಎಷ್ಟೆಲ್ಲ ಹುಲಿಗಳ ಸಂಖ್ಯೆ ಇದೆ, ಮತ್ತು ಹುಲಿ ಸಂರಕ್ಷಿತ ಪ್ರದೇಶಗಳಲ್ಲಿ ಯಾವ ರೀತಿಯಿಂದ ಕ್ರಮಗಳ ಮುಖಾಂತರ ಹುಲಿಯನ್ನು ಸಂರಕ್ಷಣೆ ಮಾಡಲಾಗ್ತಾಯಿದೆ, ಅರಣ್ಯವನ್ನು ಸಂರಕ್ಷಣೆ ಮಾಡಲಾಗ್ತಾಯಿದೆ, ಸಾರ್ವಜನಿಕರಲ್ಲಿ ಯಾವ ರೀತಿಯೆಲ್ಲ ಅರಣ್ಯ ಹಾಗೂ ವನ್ಯ ಸಂಪತ್ತಿನ ಕುರಿತು ಅರಿವನ್ನು ಮೂಡಿಸಲಾಗ್ತಾಯಿದೆ ಅನ್ನೋದು ಕುರಿತಾಗಿರ್ಬೋದು, ಮತ್ತು ಹುಲಿಗಳ ಸಂತತಿ ಬೆಳವಣಿಗೆಯಲ್ಲಿ ಏನೆಲ್ಲ ಸಮಸ್ಯೆಗಳು ಅಥವಾ ಸವಾಲುಗಳು ಹುಲಿಗಳಿಗೆ ಎದುರಾಗ್ತಾ ಇದೆ ಅನ್ನೋದು ಕುರಿತು, ಜೊತೆಗೆ ಮಾನವ ಮತ್ತು ಹುಲಿ ಸಂಘರ್ಷಕ್ಕೆ ಏನೆಲ್ಲ ಕಾರಣಗಳು ಎದುರಾಗ್ತಾ ಇದೆ, ಮತ್ತು ಇದನ್ನು ತಡೆಗಟ್ಟೋ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಆಗಿರ್ಬೋದು ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗ್ತಾಯಿದೆ, ಇದ್ರ ಜೊತೆಗೆ ಸ್ಥಳೀಯ ಕಾಡಂಚಿನ ಗ್ರಾಮಸ್ಥರಾಗಿರ್ಬೋದು ಮತ್ತು ಸಾರ್ವಜನಿಕರು ಯಾವ ರೀತಿಯಾದಂಥ ಜವಾಬ್ದಾರಿಯುತ ನಡತೆಯೊಂದಿಗೆ ಮಾನವ ಮತ್ತು ಹುಲಿ ಸಂಘರ್ಷವನ್ನು ತಡೆಗಟ್ಟೋ ನಿಟ್ಟಿನಲ್ಲಿ ಪಾತ್ರ ವಹಿಸಬೇಕು ಅನ್ನೋದು ಕುರಿತು ಇಂದಿನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಮ್ಮ ಸಮುದಾಯದ ಕೇಳುಗರಲ್ಲಿ ಒಂದಷ್ಟು ಅರಿವನ್ನು ಮೂಡಿಸಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್. ನನ್ನನ್ನು ಈ ಜನಧ್ವನಿ ಸಮುದಾಯ ರೇಡಿಯೋ ಸ್ಟೇಷನ್ಗೆ ಆಹ್ವಾನಿಸಿ ಸಾರ್ವಜನಿಕರಿಗೆ ಹುಲಿಗಳ ಪ್ರಾಮುಖ್ಯತೆ ಬಗ್ಗೆ ತಿಳಿಸಲಿಕ್ಕೆ ಅವಕಾಶ ಕೊಟ್ಟ ತಮಗೂ ಕೂಡ, ತಮ್ಮ ರೇಡಿಯೋ ಸ್ಟೇಷನ್ಗೂ ಕೂಡ ಧನ್ಯವಾದಗಳು. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ಅಂತಾರಾಷ್ಟ್ರೀಯ ಹುಲಿ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಹುಲಿ ದಿನದ ಆಚರಣೆಯ ಹಿನ್ನೆಲೆ, ಗುರಿ ಉದ್ದೇಶ, ಅರಣ್ಯ ರಕ್ಷಣೆ ಹಾಗೂ ಬೆಳವಣಿಗೆಯಲ್ಲಿ ಹುಲಿಯ ಪಾತ್ರ, ಮಾನವ ಮತ್ತು ಹುಲಿ ಸಂಘರ್ಷ, ಹುಲಿಗಳ ಉಳಿವು ಬೆಳವಣಿಗೆಯಲ್ಲಿ ಸಮುದಾಯದ ಪಾತ್ರ, ಈ ಎಲ್ಲ ವಿಷಯಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಂಡಂಥವರು ಶ್ರೀಯುತ ನಾರಾಯಣ KR ಅವರು, ವಲಯ ಅರಣ್ಯಾಧಿಕಾರಿಗಳು, ಮಳೆಯೂರು ವಲಯ, ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ. ಇದಾಗಿತ್ತು ಇವತ್ತಿನ ನಮ್ಮ ಅಂತಾರಾಷ್ಟ್ರೀಯ ಹುಲಿ ದಿನದ ವಿಶೇಷ ಕಾರ್ಯಕ್ರಮ. ಮತ್ತೆ ಮತ್ತೊಂದು ವಿಶೇಷ ದಿನದಲ್ಲಿ ಆ ದಿನದ ವಿಶೇಷತೆಯನ್ನು ಕುರಿತು ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.